ಮಾಜಿ ಪ್ರಧಾನಿಗಳು, ಹಾಲಿ ರಾಜ್ಯಸಭಾ ಸದಸ್ಯರು ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡ ಅವರ ಹುಟ್ಟುಹಬ್ಬವನ್ನು ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಎಂ.ವೈ. ಮುಧೋಳ ಅವರ ನೇತೃತ್ವದಲ್ಲಿ ವಿಶೇಷ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಸ್.ಬಿ. ಸಂಕನೂರು, ಉಸಿರು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರ ಧರ್ಮಪತ್ನಿಯವರಾದ ಶ್ರೀಮತಿ ರೇಣುಕಾ ಪಾಟೀಲ್ ಹಾಗೂ ನ್ಯಾಯವಾದಿಗಳಾದ ಶ್ರೀಕಾಂತ್ ಬಿ. ಕುರಿ ಮಾನ್ಯರ ಉಪಸ್ಥಿತಿಯಲ್ಲಿ ಗದಗಿನ ನಡೆದಾಡುವ ದೇವರು ಡಾ. ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯಾಶ್ರಮದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ಹಂಚುವ ಮೂಲಕ ಪ್ರಾರಂಭಿಸಿ ನಂತರ ಗದಗ ನಗರದ ಬಿಂಕದಕಟ್ಟೆ ಗ್ರಾಮದಲ್ಲಿರುವ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ 2 ವಿಶೇಷ ರೀತಿಯ ಸಸಿಗಳಾದ ಆಲದ ಮತ್ತು ಅರಳಿ ಗಿಡಗಳನ್ನು ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀ ಎಸ್. ಬಿ. ಸಂಕನೂರು ಮಾನ್ಯರು ಅವರ ಅಮೃತ ಹಸ್ತದಿಂದ ನೆಡುವುದರ ಮೂಲಕ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಿಂದ ಆಚರಿಸಲಾಯಿತು. ನಂತರ ಉದ್ಯಾನವನದ ವಿಶಾಲ ಹಸಿರಿನ ಅಂಗಳದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಂದಂತಹ ಅತಿಥಿಗಳಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ಸನ್ಮಾನಿಸಲಾಯಿತು. ಇಂದಿನ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಂ.ವೈ. ಮುಧೋಳ ಅವರು 2 ಸಸಿಗಳನ್ನು ದತ್ತು ಪಡೆದುಕೊಂಡರು. ಕಾರ್ಯಕ್ರಮದ ಮೇಲು ಉಸ್ತುವಾರಿಯನ್ನ ಗದಗ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ದೇವಪ್ಪ ಮಲಸಮುದ್ರ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಎಚ್. ಕೊಪ್ಪಳ ಇವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ಸಂಶಿ, ರೈತ ಘಟಕದ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ ನಾಯಕ, ಸಂಘಟನಾ ಕಾರ್ಯದರ್ಶಿಯವರಾದ ಕೆಎಫ್ ದೊಡ್ಮನಿ, ಜಿಲ್ಲಾ ವತ್ತುವರರಾದ ಜಿಕೆ ಕೊಳ್ಳಿಮಠ, ಕಾನೂನು ಘಟಕದ ಅಧ್ಯಕ್ಷರಾದ ಶ್ರೀ ಜೋಸೆಫ್ ಓದೂಜಿ, ಗಜೇಂದ್ರಗಡ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಬಾದಶಾಹ ಭಾಗವಾನ್, ಮಹಿಳಾ ಮುಖಂಡರಾದ ಶ್ರೀಮತಿ ಕವಿತಾ ಬೆಡಗೇರ, ಶ್ರೀಮತಿ ಲತಾ ಪ್ಯಾಟಿ ಹಾಗೂ ಅನೇಕ ಜನ ಮಹಿಳಾ ಕಾರ್ಯಕರ್ತರು, ಅಪಾರ ಪಕ್ಷದ ಅಭಿಮಾನಿಗಳು, ಸನ್ಮಾನ್ಯ ದೇವೇಗೌಡರ ಪರ ಒಲವು ಇರುವ ರೈತ ಮುಖಂಡರು, ಸಮಗ್ರ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಯಕ್ರಮದ ಸ್ವಾಗತ ನಿರೂಪಣೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಜಿ ಅಲಿ ಎಚ್. ಕೊಪ್ಪಳ ಇವರು ನೆರವೇರಿಸಿದರು. ಕೊನೆಗೆ ಜಿಲ್ಲಾ ವಕ್ತಾರರಾದ ಶ್ರೀ ಜಿಕೆ ಕೊಳ್ಳಿಮಠ ವಂದಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಮಾಜಿ ಪ್ರಧಾನಿಗಳು ಹುಟ್ಟುಹಬ್ಬ ಅಂದ್ರೆ ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ. ನನಗೊಂದು ತುಂಬಾ ಸಂತೋಷದ ವಿಚಾರ ಏನಂದ್ರೆ, ಒಂದು ಸಸಿ ನೆಡೋ ಒಂದು ಕಾರ್ಯಕ್ರಮ ಮಾಡಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಅದಕ್ಕಿಂತ ಒಳ್ಳೆ ಸಂಗತಿ ಬೇರೆ ಯಾವುದೂ ಇಲ್ಲ. ಯಾಕಂದ್ರೆ ಅವ್ರು 94ನೇ ವರ್ಷ, ಅವರು ಇನ್ನೂ ಒಂದು 100 ವರ್ಷ ಬದುಕಿ ಅವ್ರ ಮಾರ್ಗದರ್ಶನ ಯಾಕಂದ್ರೆ ನಾವು ಹೆಮ್ಮೆಯ ಪ್ರಧಾನಿ ಅವರು. ಕರ್ನಾಟಕದ ನಮ್ಮ ಹೆಮ್ಮೆ ಅಂದ್ರೆ ನಮ್ಮ ಕರ್ನಾಟಕದಿಂದಲೂ ಒಬ್ರು ಪ್ರಧಾನಿ ಮಂತ್ರಿ ಆದಂತ ನಮ್ಗೊಂದು ಹೆಮ್ಮೆಯ ವಿಷಯ. ಎಚ್.ಡಿ. ದೇವೇಗೌಡ ಸಾಹೇಬರು ಏನು ಪ್ರಧಾನ ಮಂತ್ರಿ ಆದಾಗ ಹೇಳಿದ್ರು, ಸಂಕನೂರು ಸರ್ ಅವ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಮಾತಾಡಿದ್ರು. ಅವರೆಲ್ಲ ಏನೇನು ಕಾರ್ಯಕ್ರಮ ಮಾಡಿದ್ರು, ಅದ್ರ ಈ ನೀರಾವರಿ ಒಳಗೆ ಏನೇನು ಸಹಾಯ ಮಾಡಿದ್ರು, ಬೇರೆ ಬೇರೆ ಕ್ಷೇತ್ರಗಳಿಗೆ ಏನೇನು ಅವತ್ತು ನಮ್ಗೆ ಏನೇನು ಇದು ಮಾಡಿದ್ರು ಅನ್ನೋದನ್ನ ಎಲ್ಲ ಆಲ್ರೆಡಿ ಹೇಳಿದ್ದಾರೆ ಸರ್. ಅದೇ ರೀತಿ ಅವ್ರು ನಮ್ಗೊಂದು ಅವ್ರು ಇನ್ನೂ 100 ವರ್ಷ ಬದುಕಿ ಬಾಳ್ಲಿ, ಅವ್ರಿಗೆ ದೇವರ ಆಯುಷ್ಯನ ಕೊಟ್ಟು ಅಂತ ಹೇಳ್ಕೊಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ನಮ್ಗೊಂದು ಸನ್ಮಾನ ಕೊಟ್ಟಿದ್ದಕ್ಕೆ ಎಲ್ಲ JDS ಪದಾಧಿಕಾರಿಗಳಿಗೂ ಎಲ್ಲ ಕಾರ್ಯಕರ್ತರಿಗೂ ಹೆಸರು ಪಡೆದಂಥ ಎಚ್.ಡಿ. ದೇವೇಗೌಡ ಸಾಹೇಬರ ಹುಟ್ಟುಹಬ್ಬ ಎಲ್ಲ ಕಡೆ ಮಾಡ್ತಾರೆ. ನಾವು ಜಿಲ್ಲಾದ್ಯಂತ ಒಂದು ದೊಡ್ಡ ಮುಖಂಡರು ಕರೆಸಿ ಅವ್ರ ಮುಖಾಂತರ ಅಪ್ಪಾಜಿಯವ್ರ ಕೇಕನ್ನು ಕಟ್ ಮಾಡಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಸಂಕನೂರು ಸಾಹೇಬರಿಗೆ ಫೋನ್ ಹಚ್ಚಿ ಕೇಳಿದಾಗ, ಮೊದಲೇನೋ ಇಲ್ಲ ನನಗೆ ಮೈಗಾರ ಮೇಲೆ ಬರೋಕ್ಕಾಗಲ್ಲ ಅಂದ್ರೆ, ನಮಗೆ ಇಲ್ಲೆಲ್ಲ ಹೆಂಗೈತೆ ಅಂದ್ರೆ ಟೆನ್ಷನ್ ಇದ್ದಿತ್ತು ನನಗೆ. ಅದಕ್ಕೆ ನನಗೆ ರಿಕ್ವೆಸ್ಟ್ ಮಾಡಿಕೊಡೆ, ಇಲ್ಲ ಸರ ಇವತ್ತು ನೀವು ರಿಕ್ವೆಸ್ಟ್ ಮಾಡಿ ನೀವು ಬರಲೇಬೇಕಂದಾಗ ಅಧ್ಯಕ್ಷ ಬರ್ತೆ ಅಂತೇಳಿ ಇಂಥ ಹೇಳಿ ಇಂಥ ಬಿಸಿಲಾಗ ಬಂದು ಅವ್ರು ಬಂದಕ್ಕೆ ಅವ್ರಿಗೆ ಮೊದಲು ನಾನು ನಮಸ್ಕಾರ ಹೇಳ್ತಾ, ಇಲ್ಲೆಲ್ಲ ನನ್ನ ಪಕ್ಷ ಮುಖಂಡರಿಗೂ ಎಲ್ಲ ಅಕ್ಕಂಗಿಯರಿಗೂ ಅಣ್ಣತಮ್ಮರಿಗೂ ಇವತ್ತು ಒಳ್ಳೆ ಏನಪ್ಪ ಅಂದ್ರೆ 94 ವರ್ಷ ಆದರೂ ನಮ್ಮ ದೇವೇಗೌಡರು ನಮ್ಮ ಇಡೀ ಕಾರ್ಯಕರ್ತರ ಬಗ್ಗೆ ಆಗಲಿ ಮುಖಂಡರ ಬಗ್ಗೆ ಆಗಲಿ ಒಂದು ಚಿಂತನೆ, ಒಂದು ಅಭಿಪ್ರಾಯ, ಒಂದು ಏನು ಇಟ್ಕೊಂಡು ಅವ್ರು ಹೊಂಟ್ರ ಅವ್ರ ಜಾಡಿನೊಳಗೆ ನಾವು ಎಲ್ಲರೂ ಅಳಲಿ ಸೇವೆ ಮಾಡ್ಕೊತ ಒಂದು ಪಕ್ಷದ ತತ್ವ ಸಿದ್ಧಾಂತ ಇಟ್ಕೊಂಡು ನಾವೆಲ್ಲರೂ ಒಂದು ಅಣ್ಣತಮ್ಮರಾಗಿ ರೀತಿ ಒಳಗೆ ಹೋಗಬೇಕು. ಅದಕ್ಕೆ ಇಂಥ ದೊಡ್ಡರ ಎಲ್ಲ ರೀತಿ ಹೇಳಿಬಿಟ್ರು, ನಾವೇನು ಮಾತಾಡ್ಬಿಡೋದು, ದೊಡ್ಡರು ಮಾತಾಡ್ಮೇಲೆ ಸಣ್ಣರು ಮಾತಾಡ್ಬಿಡೋದು ಅಂತ ಒಂದು ರೂಲ್ ಐತಿ. ಅದಕ್ಕೆ ನಾವು ಹೆಚ್ಚು ಮಾತಾಡಬಾರ್ದು. ಅದಕ್ಕೆ ಅವ್ರು ಹೇಳಿದ ಮೇಲೆ ನಾವು ಮಾತಾಡೋದಿಲ್ಲ. ಅದಕ್ಕೆ ಅವ್ರ ಮಾರ್ಗದೊಳಗೆ ಹೋಗೋನು. ಮುಂದಿನ ದಿನದಲ್ಲಿ ಸಂಕನೂರು ಸಾಹೇಬರಿಗೆ ನಾವು ಏನಾರ ನಮ್ಮ ಕಾರ್ಯಕರ್ತರ ಸಮಸ್ಯೆ ಆದ ನಿಮ್ಮ ಹತ್ರ ಬಂದಾಗ ಅದು ನೀವು ಹೆಲ್ಪ್ ಮಾಡ್ರಿ ಅಂತೇಳಿ ಈ ವೇದಿಕೆ ಮುಖಾಂತರ ನಿಮ್ಗೆ ಒಂದು ಕೇಳಕ್ಕೆ ಇಷ್ಟಪಡ್ತೀವಿ ಸಾಹೇಬ್ರೆ. ನಾವು ಹೇಳೋದಿಷ್ಟೇ, ನಾವು ಗದಗ ಜಿಲ್ಲಾದೊಳಗೆ ಅಳಲಿ ಸೇವೆ ಮಾಡ್ತೀವೋ ದೊಡ್ಡ ಸೇವೆ ಮಾಡ್ತೀವೋ, ಮುಂದಾದ ನಿಮ್ಮ ಸೇವೆಗೂ ನಾವು ನಮಗೆ ಕೆಲಸ ತಗೊಳ್ರಿ ಅಂತ ನಾವು ಹೇಳುತ್ತೆ. ಅದಕ್ಕೆ ಇವತ್ತು ಬಂದಕ್ಕೆ ನಿಮ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ದೇವೇಗೌಡರ ಹುಟ್ಟುಹಬ್ಬ ಅಂಗವಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಪ್ರಧಾನಮಂತ್ರಿಗಳಿದ್ದಾಗ
ವಿಶೇಷವಾಗಿ IT ಕ್ಷೇತ್ರಕ್ಕೆ, ನೀರಾವರಿ ಕ್ಷೇತ್ರಕ್ಕೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ತಮ್ಮದಾದಂಥ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಅವರು ನಮ್ಮ ರಾಜ್ಯದ ಶಾಸಕರಾಗಿ ಮತ್ತು ಈ ರಾಜ್ಯದ ವಿವಿಧ ಇಲಾಖೆಗಳ ಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ತದನಂತರ ಲೋಕಸಭಾ ಸದಸ್ಯರಾಗಿ, ಪ್ರಧಾನಮಂತ್ರಿಗಳಾಗಿ, ಇವತ್ತು ರಾಜ್ಯಸಭಾ ಮೆಂಬರ್ ಆಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಅದು ರಾಜ್ಯದ ಅಭಿವೃದ್ಧಿ ಇರ್ಬೋದು, ದೇಶದ ಅಭಿವೃದ್ಧಿ ಇರ್ಬೋದು, ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಅಪಾರವಾದಂಥ ಅನುಭವವನ್ನು ಹೊಂದಿದವರು. ಅವರಲ್ಲೇ ಅನುಭವದ ಒಂದು ದೊಡ್ಡ ಭಂಡಾರನ ಐತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ನಮ್ಮ ನೆಚ್ಚಿನ ಇವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತು SD ದೇವರಿಗೆ ಅಪಾರವಾದಂಥ ಗೌರವ ಕೊಡುವುದನ್ನ ನಾವು ಪತ್ರಿಕೆ ಒಳಗೆ, TV ಒಳಗೆ ಸ್ವತಃ ನಾವು ನೋಡಿದ್ದೀವಿ. ಅಂದ್ರೆ ಇಡೀ ರಾಷ್ಟ್ರ ಮೆಚ್ಚಿದಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇವೇಗೌಡರಿಗೆ ಅಪಾರವಾದ ಗೌರವ ಕೊಡ್ತಾರೆ, ನಾವು ಅರ್ಥೈಸ್ಕೋಬೇಕು. ಅವರು ಎಷ್ಟೊಂದು ಶ್ರೇಷ್ಠವಾದಂಥ ವ್ಯಕ್ತಿ ಇದ್ದಾರೆ ಅಂತ ನಾವು ಅರ್ಥೈಸ್ಕೋಬೇಕಾಗ್ತದೆ. ವಿಶೇಷವಾಗಿ ನಮ್ಮ ರಾಜ್ಯದೊಳಗೆ ಮುಖ್ಯಮಂತ್ರಿಗಳಿದ್ದಾಗ ನೀರಾವರಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟು ಅವರು ಕೆಲಸ ಮಾಡಿದ್ದಾರೆ. IT ಕ್ಷೇತ್ರ ಕೂಡ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅವರು ಕೆಲಸ ಮಾಡ್ಯಾರ. ಇವತ್ತು ವೈಟ್ ಫೀಲ್ಡ್ ಒಳಗೆ, ಬೆಂಗಳೂರೊಳಗೆ ವೈಟ್ ಫೀಲ್ಡ್ ಒಳಗೆ IT ಪಾರ್ಕ್ ಬಂದದಪ್ಪ ಅಂತಂದ್ರೆ ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದಂಥ ಒಂದು ಸಾಧನೆ. ಅಷ್ಟೇ ಅಲ್ಲಾರ್ದ ನಮಗೂ ನಿಮ್ಗೆಲ್ಲರೂ ಅತಿ ಗೊತ್ತಿದ್ದ ವಿಷಯ ಏನಪ್ಪ ಅಂದ್ರೆ ಹುಬ್ಬಳ್ಳಿ ಒಳಗೆ ಈದ್ಗಾ ಮೈದಾನದೊಳಗೆ ಅಲ್ಲ ಧ್ವಜ ಹಾರಿಸೋದ್ರ ಬಗ್ಗೆ ಹಿಂದೂ ಮುಸ್ಲಿಮರ ಜೊತೆಗೆ ಎಷ್ಟೊಂದು ಗೊಂದಲ ಗಲಾಟೆ ಇತ್ತು. ಅದನ್ನು ಅತ್ಯಂತ ಸರಳವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಈದ್ಗಾ ಮೈದಾನದ ಸಮಸ್ಯೆಯನ್ನು ಇವತ್ತು ಬಗೆಹರಿಸಿದ್ದಾರೆ. ನಾನು ಬಹಳ ಮೆಚ್ಚಿಕೊಂಡದ್ದೇನಪ್ಪ ಅಂತಂದ್ರೆ ಈ ಸ್ಥಳೀಯ ಚುನಾವಣೆ ಒಳಗೆ, ಲೋಕಲ್ ಬಾಡಿ ಎಲೆಕ್ಷನ್ ಒಳಗೆ ಬ್ಯಾಕ್ವರ್ಡ್ ಮತ್ತು ಮುಸ್ಲಿಮರಿಗೆ 4% ರಿಸರ್ವೇಶನ್ ಕೊಟ್ಟಂತ ದಾಖಲೆ ಮಾಡಿದಂಥ ಕೀರ್ತಿ. ಹಾಗೆ ಇವತ್ತು ಅವರು ಬಹಳ ವರ್ಷ, ಬಹಳ ಅಂದ್ರೆ ಬರೀ 10 ತಿಂಗಳು ಅವರು ದೇಶದ ಪ್ರಧಾನಮಂತ್ರಿಗಳಾದರು. 10 ತಿಂಗಳೊಳಗೆ ಸಾಕಷ್ಟು ಈ ದೇಶಕ್ಕೆ ಅಪಾರವಾದಂಥ ಕೆಲಸ ಮಾಡ್ಯಾರ, ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದ್ದ ಸಂಗತಿ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರದೊಳಗೆ 6 ವರ್ಷಗಟ್ಟಲೆ ಎಲೆಕ್ಷನ್ ಆಗಿರಲಿಲ್ಲ. ಇವರು ಪ್ರಧಾನಮಂತ್ರಿ ಆದ್ಮೇಲೆ ಇಲ್ಲಿ ಶಾಂತಯುತವಾಗಿ ಚುನಾವಣೆ, ಪ್ರಜಾಸತ್ತಾತ್ಮಕ ನಮ್ಮ ತತ್ವ ಏನಿಲ್ಲ, ಡೆಮೊಕ್ರೆಟಿಕ್ ಸೆಟಪ್, ಚುನಾವಣೆ ಮಾಡಿ ಶಾಂತಯುತವಾಗಿ ಚುನಾವಣೆ ಮಾಡಿ ಅಲ್ಲಿ ಅಧಿಕಾರ MLA ಏನೋ ವಿಧಾನಸಭೆ ಚುನಾವಣೆಯನ್ನು ಮಾಡಿದರು. ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾರ್ಯಗಳನ್ನು ಮಾಡ್ಯಾರ. ವಿಶೇಷವಾಗಿ ಬಾಂಗ್ಲಾದೇಶದ ಜೊತೆಗೆ ಈ ಗಂಗಾ ನದಿ ನೀರಿನ ಹಂಚಿಕೆ ಸಮಸ್ಯೆ ಇತ್ತು. ಆ ನೀರಿನ ಹಂಚಿಕೆ ಸಮಸ್ಯೆಯನ್ನು ಕೂಡ ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರು ಮಾಡಿದ್ದಾರೆ. ಹೀಗೆ ಒಟ್ಟಾರೆ ಮಾನ್ಯ ಶ್ರೀ HD ದೇವೇಗೌಡರು ಈ ರಾಜ್ಯಕ್ಕೆ, ದೇಶಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ನೋಡಿ, 94 ಆದರೂ ಕೂಡ ಇವತ್ತಿಗೆ ಕೂಡ ಅವರು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಅರ್ಥೈಸ್ಕೋಬೇಕು. ಅಂದ್ರೆ ಇನ್ನೂ ಎಷ್ಟು ಜನಸೇವೆ ಮಾಡ್ಬೇಕಂತ ತಿಳ್ಕೊಂಡು ನಾವು ಹೇಳ್ತೀವಿ, ಜನಸೇವೆಯ ಜನಾರ್ದನ ಸೇವೆ ಅಂತ. ಇನ್ನೂ ಜನಸೇವೆ ಮಾಡ್ಬೇಕಂತ ತಿಳ್ಕೊಂಡು ಅವರಲ್ಲಿ ಎಷ್ಟೊಂದು ಆಸಕ್ತಿ ಇದೆ ಅನ್ನೋದು ನಾವು ಅರ್ಥೈಸ್ಬೇಕಾಗ್ತದೆ. ಹಾಗಾಗಿ ದೇವರು ಅವ್ರಿಗೆ ಇನ್ನೂ ಒಳ್ಳೆಯ ಆರೋಗ್ಯ ಕೊಡಲಿ, ಸಂಪತ್ತು ಕೊಟ್ಟಿದ್ದಾನೆ, ಒಳ್ಳೆಯ ಆರೋಗ್ಯ ಕೊಡಲಿ. ಅವ್ರ ಮೂಲಕ ಇನ್ನೂ ಹೆಚ್ಚಿನ ಒಂದು ಸೇವೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಆಗಲಿ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೆ, ಯುವ ಘಟಕದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ವಂಚಿ ನಾನು ಮಾತನಾಡ್ತೀನಿ. ಅಷ್ಟೇ ಗೌರವಪೂರ್ವಕವಾಗಿ ನಮ್ಮ ದೇಶದ ಮಾನ್ಯ SD ದೇವೇಗೌಡರ 94ನೆಯ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಇಲ್ಲಿ ಆಚರಿಸ್ತಾ ಇದ್ದೀವಿ. ಬಹಳ ಸಂತೋಷ ಮತ್ತು ಹೆಮ್ಮೆ. ಈ ಒಂದು ಸಮಾರಂಭದ ಮಾನ್ಯ ಶ್ರೀ ಮುಧೋಳ್ ಅವರೇ, ಈ ಕಾರ್ಯಕ್ರಮ ಶ್ರಮದಿಂದ ಸಂಘಟನೆ ಮಾಡಿರ್ತಕ್ಕಂಥ ಯುವ ಘಟಕದ ದೇವಪ್ಪನವರೇ ಮತ್ತು ಕಾನೂನು ವಿಭಾಗದ ಸಂಚಾಲಕರಾಗಿರ್ತಕ್ಕಂಥ ತೀರ್ಥ ಜನತಾ ದಳದ
ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಮಾನ್ಯ ಎಸ್ ಡಿ ದೇವೇಗೌಡರು